बेंगलोर सेंट्रल की लोकसभा और उसमें हमने एक विधानसभा चुनी महादेवापुरा की। इलेक्शन कमीशन और बीजेपी ने मिलकर आपसे कर्नाटका से लोकसभा चुराई है। महादेवापुरा में 6.5 लाख वोट हैं असेंबली में और उसमें से 1,250,000 वोट चोरी किए गए। ಸ್ನೇಹಿತರೆ ನಮಸ್ಕಾರ, ಶುಭೋದಯ, ಶುಭ ದಿನ. ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ಡೆಸ್ಕ್ನಿಂದ ನಿಮ್ಮ ಕುಮಾರ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ, ನಿನ್ನೆಯಷ್ಟೇ ರಾಹುಲ್ ಗಾಂಧಿ ಅವರು ಅಂದರೆ ಇವರು 5ನೇ ತಾರೀಕೆ ಬೆಂಗಳೂರಿಗೆ ಬಂದು ಏನು ನರೇಂದ್ರ ಮೋದಿ ಸರ್ಕಾರ ಮತವನ್ನ ಕಳ್ಳತನ ಮಾಡಿ ಗೆದ್ದಿದೆ ಅಂತ ಆರೋಪ ಮಾಡಿದ್ರು. ಅದಕ್ಕೆ ಫ್ರೀಡಂ ಪಾರ್ಕ್ ನಿಂದ ಚುನಾವಣಾ ಆಯೋಗದವರೆಗೂ ಪಾದಯಾತ್ರೆ ಮಾಡಿ ಕೆಲವು ದಾಖಲೆಗಳನ್ನು ಸಲ್ಲಿಸೋರಿದ್ರು. ಆದರೆ ಅನಿವಾರ್ಯ ಕಾರಣಗಳೆಲ್ಲ ಶಿಬು ಸೊರೇನ್ ಅವರು ತೀರ್ಕೊಂಡ ಒಂದು ಪ್ರಯುಕ್ತ ರಾಷ್ಟ್ರೀಯ ನಾಯಕರವರು ಅಂತ ಹೇಳಿ, ಹಾಗಾಗಿ ಅವರ ಮರಣದ ದಿನಗಳಲ್ಲಿ ಕಾರ್ಯಕ್ರಮವನ್ನು ರದ್ದುಪಡಿಸಿ ನಿನ್ನೆ 8ನೇ ತಾರೀಕು ಶುಕ್ರವಾರ ಇವರು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬಂದು ನರೇಂದ್ರ ಮೋದಿಯವರು ಹೇಗೆ ಮತಗಳನ್ನು ಕಳ್ಳತನ ಮಾಡಿದ್ದಾರೆ, ಕಳ್ಳತನ ಮಾಡಿ ಕೆಲವು ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ ಅಂತ ಏನು ಆರೋಪ ಮಾಡಿದ್ರು, ಅದೇ ರೀತಿ ಬೆಂಗಳೂರಿನಲ್ಲೂ 1-2-3 ಕರ್ನಾಟಕ ರಾಜ್ಯದಲ್ಲೂ 2-3 ಲೋಕಸಭಾ ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳನ್ನು ಗುರಿಯಾಗಿ ಇಟ್ಟಿಸಿಕೊಂಡು ಅವರು ಗುರಿಯಾಗಿಟ್ಟು ಮಹದೇವಪುರ ಕ್ಷೇತ್ರ ಏನು ಅರವಿಂದ ಲಿಂಬಾವಳಿ ಏನು ಪ್ರತಿನಿಧಿಸಿದ್ದಾರೋ ಆ ಕ್ಷೇತ್ರವನ್ನು ಅವರು ಎಳೆಯಾಗಿ ಬಿಡಿಸಿ ಚುನಾವಣಾ ಆಯೋಗಕ್ಕೆ ಒಂದು ದೂರನ್ನು ಸಹಿತ ದಾಖಲಿಸಿದ್ದಾರೆ. ಏನೇ ಆಗಿರಲಿ ಸ್ನೇಹಿತರೆ, ಇದಕ್ಕಿಂತ ಮುಂಚೆ 2014 ಮುಂಚೆ ಚುನಾವಣೆಗಳು ನಿಜಕ್ಕೂ ಉತ್ತರ ಭಾರತದಲ್ಲಿ ಬಹಳ ಕಷ್ಟಕರವಾಗಿ ನಡೀತಾ ಇತ್ತು. ಅಲ್ಲಿ ಸಿಕ್ಕಾಪಟ್ಟೆ ರಿಗ್ಗಿಂಗ್ ಮಾಡೋರು, ಮತಗಟ್ಟೆಗೆ ನುಗ್ಗೋರು, ಬಲವಂತವಾಗಿ ಮತ ಚಲಾಯಿಸೋರು, ಕತ್ತಿ, ಕೋಲು, ಬಂದೂಕುಗಳನ್ನು ಹಿಡಿದು ಬೆದರಿಸಿ ಮತಗಟ್ಟೆಗೆ ನುಗ್ಗಿ ಮತಗಳನ್ನ ಚಲಾಯಿಸ್ತಿದ್ದು ನಿಜ. ಆದರೆ TN ಶೇಷನ್ ರವರು ಚುನಾವಣಾ ಆಯುಕ್ತರಾಗಿ ಬದಲಾದ ಮೇಲೆ ಪರಿಸ್ಥಿತಿ ಸ್ವಲ್ಪ ಸುಧಾರಣೆಯಾಯಿತು. ಇನ್ನೊಂದು ವಿಷಯ, ನಮ್ಮ ಅನೇಕ ದೇಶಗಳಲ್ಲಿ ಏನು EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬೇಡ ನಮಗೆ ಅಂತ ಹೇಳಿ ನಿರಾಕರಿಸಿರುವ ಹೊತ್ತಿನಲ್ಲಿ ಭಾರತ ಅದನ್ನು ಒಪ್ಪಿಕೊಂಡು ಚುನಾವಣಾ ಆಯೋಗ EVM ಮುಖಾಂತರನೇ ಮತದಾನವನ್ನ ಮಾಡಿಸ್ತಾ ಇದೆ. ಇದಕ್ಕೆ ವಿರೋಧವಾಗಿ ಹಲವಾರು ಬಾರಿ ಅಪಸ್ವರ ಎತ್ತಿದ್ರು. ಅದರ ನೈಜತೆಯನ್ನು ಪರಿಶೀಲಿಸದೆ ಇವರು ಹೇಳಿದ್ರು. ಅದರಲ್ಲಿ ಒಂದು ಮುಖ್ಯವಾದ ಅಂಶ ರಾಹುಲ್ ಗಾಂಧಿ ಅವರು ಹೇಳಿದ್ದು ನಿಜಕ್ಕೂ ಸತ್ಯ ಅನಿಸುತ್ತೆ. ಚುನಾವಣೆಯ ದಿನದಲ್ಲಿ ಆ ವೋಟಿಂಗ್ ಮಿಷನ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಪರಿಕರಗಳು ಮತ್ತು ಬ್ಯಾಟರಿಗಳು ಅಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ಹೇಳೋದ್ರ ಬಗ್ಗೆ ಒಂದು ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಚುನಾವಣೆಯ ಈ ಸಲ ಹೆಚ್ಚು ಕಡಿಮೆ 30-34 ದಿನಗಳ ತನಕ ಕೆಲವು ಕಡೆಗಳಲ್ಲಿ ಬ್ಯಾಲೆಟ್ ಮತ ಹಾಕಿದ ಮತಪತ್ರಗಳು ವೋಟಿಂಗ್ ಮಿಷಿನ್ ಅಲ್ಲೇ ಇದ್ವು. ಹೆಚ್ಚು ಕಡಿಮೆ 30-34 ದಿನಗಳ ತನಕ ಅಲ್ಲಿ ಕಾಯ್ದೆ. ರಾಹುಲ್ ಗಾಂಧಿ ಅವರ ಆರೋಪ ಏನಪ್ಪಾ ಅಂದ್ರೆ, ಚುನಾವಣೆ ನಡೆದ ದಿನದಿಂದ ಹೆಚ್ಚು ಕಡಿಮೆ ಮತ ಎಣಿಸುವಾಗೆ, ಕಡಿಮೆ ಅಂದ್ರೆ ಅವ್ರು ಉದಾಹರಣೆ ತಗೊಂಡಿದ್ದು 1 ವಾರ 10 ದಿನದೊಳಗೆ, ಈ 10 ದಿನದಲ್ಲಿ ಆ ಒಂದು ಮತಪೆಟ್ಟಿಗೆಯ ಬ್ಯಾಟ್ರಿ 90% ಚಾರ್ಜಿಂಗ್ ಅಲ್ಲಿರುತ್ತೆ. ಇದು ಹೇಗೆ ಸಾಧ್ಯ? ಚುನಾವಣೆ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಅದು ಚುನಾವಣೆ ಕೆಲಸದ ನಿಮಿತ್ತವಾಗಿರುತ್ತೆ. ನಂತರ ಅದನ್ನ ಸೇಲ್ ಮಾಡ್ತಾರೆ. ಅದೇನೇ ಬ್ಯಾಟ್ರಿ ಪ್ಯಾಕಪ್ 30 ದಿನಗಳಿದ್ರು 1% ಅಲ್ಲಿ ಅಷ್ಟು ದಿನ ಹೇಗಿರಕ್ಕೆ ಸಾಧ್ಯ ಅಂತ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಕಲಿ ಮತದಾರರು, ಮನೆ ಬಿಟ್ಟು ಹೋದವರು, ಒಂದೇ ಮತಪತ್ರದಲ್ಲಿ ಏನು ವೋಟಿಂಗ್ ಲಿಸ್ಟ್ ಅಲ್ಲಿ 2 ಕಡೆ 3 ಕಡೆ ಇರೋದು ಮತ್ತು ಮರಣ ಹೊಂದಿದವ್ರನ್ನ ಡಿಲೀಟ್ ಮಾಡದೇ ಇರೋದು, ಒಂದೇ ವಿಳಾಸದಲ್ಲಿ ಖಾಲಿ ಸೈಟ್ ನಲ್ಲಿ 50-60 ಜನ ಇರೋದು, ಇವೆಲ್ಲವನ್ನು ಅವರು ಎಳೆಯಾಗಿ ಬಿಡಿಸ್ಕೊಟ್ಟಿದ್ದಾರೆ. ಈಗ ನನ್ನದು ಒಂದು ಪ್ರಶ್ನೆ ಇದೆ. ನಮ್ಮದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಮೊದಲಿನಿಂದಲೂ ಒಂದು 7-8 ವರ್ಷದಿಂದಲೂ ಬಿಜೆಪಿ ಅಭ್ಯರ್ಥಿಯಾಗಿ R ಅಶೋಕ್ ಅವರು ಆಯ್ಕೆ ಆಗ್ತಾನೆ ಬರ್ತಿದ್ದಾರೆ. ಕೇವಲ ಇದು ನಾನು ವಾಸಿಸುವ ಒಂದು ವ್ಯಾಪ್ತಿಯಲ್ಲಿ ಕಳೆದ 23ರ ಚುನಾವಣೆಯಲ್ಲಿ ನಾನೇನು ವಾಸ ಮಾಡ್ತಾ ಇದ್ದೀನಿ ಈ ವ್ಯಾಪ್ತಿಯಲ್ಲಿ ನಮ್ಮ ಮತಗಟ್ಟೆಯಲ್ಲಿ ನಾನು
ಸರ್ವೆ ಮಾಡಿ ನೋಡಿದಾಗ ನನ್ನ ಮನೆ, ನಂದಿರೋದು ಒಂದೇ ಮನೆಯಲ್ಲಿ, ಬೇರೆ ಬಾಡಿಗೆಗೆ ಕೊಟ್ಟಿಲ್ಲ, ನಾವು ಸ್ವಂತ ಮನೆಯಲ್ಲಿ 4 ಮನೆಗಳ ವಿಳಾಸ, 4 16 ಜನರ ವೋಟರ್ ಲಿಸ್ಟ್ ನನ್ನ ಮನೆ ವಿಳಾಸದಲ್ಲಿತ್ತು. ಇದನ್ನು ನಾನು ಹೋಗಿ ಎಲೆಕ್ಷನ್ ಆಫೀಸಲ್ಲಿ ಅವರಿಗೆ ತಿಳಿಸ್ತೆ, ನೋಡಿ ನನ್ನ ಮನೆಯಲ್ಲಿರೋದು ಬರೀ 4 ಮತ, ಮತ್ತೆ ಬೇರೆ ಯಾವುದು ಬಾಡಿಗೆಗೂ ಇಲ್ಲ, ನನ್ನ ಮನೆಯಲ್ಲಿ 16 ಮತಗಳು ಬಂದಿದ್ದಾವೆ, ಇದನ್ನು ಡಿಲೀಟ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ಅವರು ಏನೇನೋ ಸೊಬು ಬೆಳೆದ್ರು, ಇದು ಸರ್ವೆ ನಂಬರು, ಇದು ಅಲ್ಲಿಲ್ಲ ಇಲ್ಲಿಲ್ಲ ಅಂತ. ಇದನ್ನು ನಾನು ಅಷ್ಟಕ್ಕೆ ನಿಲ್ಲಿಸ್ದೆ. ಇಲ್ಲಿಯ ನಗರ ಪಾಲಿಕೆ ಸದಸ್ಯರುಗಳಿಗೆ, ಬಿಜೆಪಿಯ ನಗರ ಪಾಲಿಕೆ ಸದಸ್ಯರುಗಳೇ ಆಗಿದ್ರು, ಅವರಿಗೆ ಮತ್ತು ಚುನಾವಣಾ ನಮ್ಮ ಪದ್ಮನಾಭನಗರ ಚುನಾವಣಾ ಆಫೀಸಿಗೆ ಇದೆಲ್ಲವನ್ನು ಮೀರಿ ಕರೆದು ಅವ್ರನ್ನ ಅದನ್ನು ಡಿಲೀಟ್ ಮಾಡಿಸ್ಲಿಕ್ಕೆ ನನ್ನ ಕೈಲಿ ಇವತ್ತೂ ಸಾಧ್ಯ ಆಗಿಲ್ಲ. ಇವತ್ತಿಗೂ ಆ ಬೇನಾಮಿ ಅಡ್ರೆಸ್ಸು ನಮ್ಮ ವಿಳಾಸದಲ್ಲೇ ಇದೆ, ಆದರೆ ವೋಟರ್ಸ್ ಮಾತ್ರ ಅವ್ರು ಯಾರೂ ಇಲ್ಲ. ಇಂತಹ ಒಂದು ಮತಗಟ್ಟೆಯಲ್ಲಿ ಪೂರ್ತಿ ನಾನು ಪರಿಶೀಲನೆ ಮಾಡಿದಾಗ 1280 ಮತಗಳಲ್ಲಿ ಈ ಥರ 260 ಮತಗಳು ನನಗೆ ಸಿಕ್ತು ಸರ್ವೆ ಮಾಡಿಸಿದಾಗ ಒಂದೇ ಬೂತ್ನಲ್ಲಿ. ನಾನು ನಂತರ ಆರ್ ಅಶೋಕ್ ರವರ ಮನೆಗೂ ಹೋಗಿ ನಾನು ಅಶೋಕ್ ರವರಿಗೆ ಒಂದು ದೂರನ್ನು ಸಲ್ಲಿಸಿದ್ದೆ, ಆದರೂ ಅವರು ನಕ್ಕು ಸುಮ್ಮನಾದ್ರೆ ಹೊರತು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಈಗ ನನಗೆ ಅನ್ನಿಸ್ತಾ ಇದೆ, ರಾಹುಲ್ ಗಾಂಧಿ ಅವರು ಮಾಡಿದ ಆರೋಪಕ್ಕೆ ಈ ಪದ್ಮನಾಭನಗರ ಮತ್ತು RR ನಗರ ಇವೆರಡರಲ್ಲೂ ಈ ರೀತಿಯ ನಕಲಿ ಮತದಾರರು ಕಡಿಮೆ ಅಂದ್ರು ಒಂದು ಕ್ಷೇತ್ರದಲ್ಲಿ ನಮ್ಮದು 271 ಮತಗಟ್ಟೆಗಳಿದ್ದಾವೆ. ಇದರಲ್ಲಿ ಒಂದು 100-150ರಲ್ಲೂ ಸರಿಸುಮಾರು ಒಂದೊಂದು ಮತಗಟ್ಟೆಯಲ್ಲಿ 150-200 ಆದರೂ 35-30-35ರಿಂದ 40 ಸಾವಿರ ಹೆಚ್ಚಿನ ಮತಗಳಿದ್ದಾವೆ. ದಯಮಾಡಿ ನಾನು ಒಂದು ಆರೋಪ ಮಾಡ್ತಾ ಇದ್ದೀನಿ, ಪದ್ಮನಾಭನಗರದಲ್ಲಿ ಮತ ಎಣಿಕೆ ಪದ್ಮನಾಭನಗರದಲ್ಲಿ ಈ ರೀತಿಯ ಬೇನಾಮಿ ಮತದಾರರಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಕೇವಲ ಅದು 1 ಇರಲಿ 2 ಇರಲಿ 16 ಇರಲಿ, ನನ್ನ ಮನೆಯ ವಿಳಾಸದಲ್ಲೇ 16 ಜನ ಬೇನಾಮಿಯವರು ಇದ್ದಾರೆ. ಇದರ ಬಗ್ಗೆ ದೂರು ಕೊಟ್ಟಿದ್ದೀನಿ, ಇದರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ. ಹಾಗಾಗಿ ಇದೇ ರೀತಿ ನಮ್ಮ ಒಂದು ಬೂತ್ನಲ್ಲಿ ಮಾಡಿದಾಗ ಸುಮಾರು 280-300 ಬೇನಾಮಿ ಮತದಾರರು ಪತ್ತೆಯಾಗಿದ್ರು. ಇದರ ಬಗ್ಗೆ ನಾನು ಹೇಳಿದ್ದೆ, ಯಾರು ಕ್ರಮ ಕೈಗೊಂಡಿಲ್ಲ. ಪದ್ಮನಾಭನಗರದಲ್ಲಿರುವಂತಹ ಯಾವುದೇ ಈ ಕಾಂಗ್ರೆಸ್ ಆಗಿರಲಿ, ಭಾರತೀಯ ಜನತಾ ಪಕ್ಷ ಆಗಿರಲಿ, ಬಿಜೆಪಿಯವರು, ಜನತಾ ದಳದವರು, ಕಾಂಗ್ರೆಸ್ನವರು ಯಾರೇ ಬಂದರೂ ಅದರ ಸಮಗ್ರ ಮಾಹಿತಿಯನ್ನು ನಾನು ಒದಗಿಸಲು ಸಿದ್ಧನಾಗಿದ್ದೇನೆ. ಆದರೆ ಇದನ್ನ ಸರಿಪಡಿಸಬೇಕು ಮುಂದಿನ ದಿನಗಳಲ್ಲಿ ಅಂತ ಕೇಳ್ಕೊತಾ ಆರ್ ಅಶೋಕ್ ರವ್ರಿಗೂ ನಾನು ಈ ಒಂದು ಮೂಲಕ ಮನವಿ ಮಾಡ್ಕೋತಾ ಇದ್ದೀನಿ. ನಮ್ಮ ಕ್ಷೇತ್ರದಲ್ಲಿ ಈ ರೀತಿ ಆಗಿರುವ ಅವಾಂತರವನ್ನು ತಕ್ಷಣ ಸಂಬಂಧಪಟ್ಟವರು ಸರಿಪಡಿಸಬೇಕು ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ಜೈ